ಓಕೆ, ಈ ನಡುವೆ ಮತ್ತೊಂದು ನೋಟಿಸ್ ಕೊಟ್ಟಿದ್ದಾರೆ ಅಲ್ಲು ಅರ್ಜುನ್ಗೆ. ಸೊ ಅದು ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಯಾಕೆ ಇಷ್ಟೆಲ್ಲ ಗಲಾಟೆ ಆಯಿತು? ಆರಂಭದಲ್ಲಿ ನಾವೇನು ಹೇಳಿದ್ವಿ, 6 ದಿನಗಳಲ್ಲಿ 1200 ಕೋಟಿ ಬಾಚಿತ್ತು. ಒಂದು ವಾರದಲ್ಲಿ 1200 ಕೋಟಿ ಹಿಂದಿ ಇಂಡಸ್ಟ್ರಿಯಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ದುಡ್ಡನ್ನು ಬಾಚಿತ್ತು. ಸೊ ಹಾಗಿರುವಾಗ ಅದು ಭಾಳ ಇಂಪಾರ್ಟೆಂಟ್ ಆಗಿರ್ಬೋದು ಅಂತ ನಾವು ಅಂದ್ಕೊಂಡಿದ್ವಿ. ಸೊ ಇದು ಈಗ ಇವರು ಹೇಳ್ತಾ ಇದ್ದಾರೆ ಅದಲ್ಲ, ತೆಲಂಗಾಣದಲ್ಲಿ ಕಾಂಗ್ರೆಸ್ ಮತ್ತು ಅಲ್ಲು ಅರ್ಜುನ್ ಫೈಟ್ ಯಾಕೆ ಆಗ್ತಾ ಇದೆ ಅಂತ ವೆರಿ ಇಂಪಾರ್ಟೆಂಟ್ ಒಂದು ಪಾಯಿಂಟ್ ಅದು. ಯಾಕಂದರೆ ನೀವು ಗಮನಿಸಿ, ಕಾಂಗ್ರೆಸ್ ಪರ ಪ್ರಚಾರಕ್ಕೆ ಒಪ್ಪಿರಲಿಲ್ವಂತೆ ಅಲ್ಲು ಅರ್ಜುನ್, ಕಾಂಗ್ರೆಸ್ ರೇವಂತ್ ರೆಡ್ಡಿ. ನೋಡಿ, ಮೊದಲು ಅಖಿಲಾಂಧ್ರ ಇತ್ತಲ್ಲ, ಆ ಇಡೀ ಆಂಧ್ರ ಪ್ರದೇಶ ಇದ್ದಾಗ ಒಂದು ಕಡೆ ಚಂದ್ರಬಾಬು ನಾಯ್ಡು, ಮತ್ತೊಂದು ಕಡೆ ನಿಮಗೆ ರಾಜಶೇಖರ್ ರೆಡ್ಡಿ ಇವರಿದ್ದರು. ರಾಜಶೇಖರ್ ರೆಡ್ಡಿ ಅವರ ಮಗ YSR ಬೇರೆ ಪಾರ್ಟಿ ಕಟ್ತಾರೆ. ಆಮೇಲೆ ಅಲ್ಲಿ ಕಾಂಗ್ರೆಸ್ ದೊಡ್ಡ ಮಟ್ಟದಲ್ಲಿ ಇರೋದಿಲ್ಲ. ನಿಮಗೆ ಗೊತ್ತಿರುವ ಹಾಗೆ TDP ತೆಲುಗು ದೇಶಂ ಪಾರ್ಟಿ. ಅಲ್ಲಿ ಏನಾಗುತ್ತೆ, ಚಿರಂಜೀವಿ ಅವರ ತಮ್ಮ ಉಪಮುಖ್ಯಮಂತ್ರಿ ಕೂಡ ಆಗ್ತಾರೆ, ಬೇರೆ ವಿಚಾರ. ಇಲ್ಲಿ ಕಾಂಗ್ರೆಸ್ ಪರ ಪ್ರಚಾರ ಮಾಡಲಿಕ್ಕೆ ಕೇಳ್ತಾರಂತೆ. ಅಲ್ಲು ಅರ್ಜುನ್ ವಿರುದ್ಧ ಪ್ರಚಾರ ಮಾಡಲಿಲ್ಲ, ಆದರೆ YSR ರಾಜಶೇಖರ ರೆಡ್ಡಿ ಪಾರ್ಟಿ ಪರ ಪ್ರಚಾರ ಮಾಡಿದರು. ಅಲ್ಲು ಅರ್ಜುನ್ ವಿರುದ್ಧ ದ್ವೇಷ ಸಾಧಿಸ್ತಾ ಇದೆಯಾ ಕಾಂಗ್ರೆಸ್ ಪಾಲಿಗೆ ಟಾರ್ಗೆಟ್ ಆದ್ರ ಅನ್ನುವಂಥ ಪ್ರಶ್ನೆಗಳು ಈಗ ಉದ್ಭವ ಆಗ್ತಾ ಇದೆ ನಮಗೆ. ಪುಷ್ಪ 2 ಸಿನಿಮಾಗೆ ಆರಂಭದಲ್ಲೇ ವಿಘ್ನಗಳು ಎದುರಾಗಿತ್ತು. ನಿಮ್ಗೆ ಗೊತ್ತಿರ್ಬೋದು, ಪ್ರೆಸ್ ಮೀಟಲ್ಲಿ ರೇವಂತ್ ರೆಡ್ಡಿ ಅವರ ಹೆಸರನ್ನು ತಗೊಳ್ಳೋದಿಲ್ಲ. ಸರ್ಕಾರಕ್ಕೆ ಥ್ಯಾಂಕ್ಸ್ ಹೇಳ್ತಾರೆ, ಮತ್ತೊಂದು ಹೇಳ್ತಾ ಇರಬೇಕಾದ್ರೆ ನಿಲ್ಲಿಸ್ಬಿಟ್ಟು ನೀರು ಕುಡಿತಾರೆ. ನಾನು ಎಲ್ಲಿ ನಿಲ್ಲಿಸಿದ್ದೀನಿ ಅಲ್ಲಿಂದ ಶುರು ಮಾಡ್ತೀನಿ ಅಂದ್ಬಿಟ್ಟು ಕೊನೆಗೆ ಮನಸ್ಸಿನಿಂದ ಅವರು ರೇವಂತ್ ರೆಡ್ಡಿ ಹೆಸರನ್ನೇ ಹೇಳ್ತಾರೆ. ನಟ ಅಲ್ಲು ಅರ್ಜುನ್ಗೆ 4 ವಾರ ಬೇಲ್ ನೀಡಿದ ಹೈಕೋರ್ಟ್. ಮೊದಲಿಗೆ ಅವರನ್ನು ಬೆಳಿಗ್ಗೆ ಅರೆಸ್ಟ್ ಮಾಡಲಾಗುತ್ತೆ, ಕೋರ್ಟ್ ಮುಂದೆ ಹಾಜರುಪಡಿಸಲಾಗುತ್ತೆ. ಕೋರ್ಟ್ 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ನೀಡುತ್ತೆ, ಹೈಕೋರ್ಟ್ಗೆ ಹೋಗುತ್ತೆ. ಹೈಕೋರ್ಟ್ 4 ವಾರಗಳ ಬೇಲ್ ನೀಡುತ್ತೆ. ಅಲ್ಲು ಅರ್ಜುನ್ ಜನವರಿ 21ರವರೆಗೆ ಜಾಮೀನು ಇದೆ ಈಗ. ಆದರೆ ಜಾಮೀನು ರದ್ದುಗೊಳಿಸುವಂತೆ ಹೈಕೋರ್ಟ್ಗೆ ಈಗ ಅರ್ಜಿ ಸಲ್ಲಿಸ್ತಾ ಇದ್ದಾರೆ. ನೋಡಿ ಮತ್ತೊಮ್ಮೆ, ಆದರೆ ಜಾಮೀನು ರದ್ದುಗೊಳಿಸುವಂತೆ ಹೈಕೋರ್ಟ್ಗೆ ಅರ್ಜಿ ಆಗಿದೆ. ಬೇಲ್ ಸಿಕ್ಕಿದ ನಂತರ ಯಾವುದೇ ಪ್ರತಿಕ್ರಿಯೆ ನೀಡಬಾರದು. ಆದರೆ ಅಲ್ಲು ಅರ್ಜುನ್ ಪ್ರತಿಕ್ರಿಯೆ ನೀಡಿದ್ದಾರೆ, ನೀಡದಂತೆ ನಿಯಮ ಇದೆ. ನೋಡಿ ಹಿಡ್ಕೊಂಬಿಟ್ಟು ಆಮೇಲೆ ಅಲ್ಲು ಅರ್ಜುನ್ ಪ್ರೆಸ್ ಮೀಟ್ ನಡೆಸಿದ್ರು. ಇಲ್ಲಿ ತಪ್ಪಾಗಿದೆ. ಈ ನಡುವೆ ಅಲ್ಲು ಬಗ್ಗೆ CM ರೇವಂತ್ ರೆಡ್ಡಿ ಕೂಡ ಮಾತನಾಡಿದ್ದಾರೆ. ಇವಿಷ್ಟು. ಓಕೆ, ಈ ನಡುವೆ ಮತ್ತೊಂದು ನೋಟಿಸ್ ಕೊಟ್ಟಿದ್ದಾರೆ ಅಲ್ಲು ಅರ್ಜುನ್ಗೆ. ಸೊ ಅದು ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಯಾಕೆ ಇಷ್ಟೆಲ್ಲ ಗಲಾಟೆ ಆಯಿತು? ಆರಂಭದಲ್ಲಿ ನಾವೇನು ಹೇಳಿದ್ವಿ, 6 ದಿನಗಳಲ್ಲಿ 1200 ಕೋಟಿ ಬಾಚಿತ್ತು. ಒಂದು ವಾರದಲ್ಲಿ 1200 ಕೋಟಿ ಹಿಂದಿ ಇಂಡಸ್ಟ್ರಿಯಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ದುಡ್ಡನ್ನು ಬಾಚಿತ್ತು. ಸೊ ಹಾಗಿರುವಾಗ ಅದು ಭಾಳ ಇಂಪಾರ್ಟೆಂಟ್ ಆಗಿರ್ಬೋದು ಅಂತ ನಾವು ಅಂದ್ಕೊಂಡಿದ್ವಿ. ಸೊ ಇದು ಈಗ ಇವರು ಹೇಳ್ತಾ ಇದ್ದಾರೆ ಅದಲ್ಲ, ತೆಲಂಗಾಣದಲ್ಲಿ ಕಾಂಗ್ರೆಸ್ ಮತ್ತು ಅಲ್ಲು ಅರ್ಜುನ್ ಫೈಟ್ ಯಾಕೆ ಆಗ್ತಾ ಇದೆ ಅಂತ ವೆರಿ ಇಂಪಾರ್ಟೆಂಟ್ ಒಂದು ಪಾಯಿಂಟ್ ಅದು. ಯಾಕಂದರೆ ನೀವು ಗಮನಿಸಿ, ಕಾಂಗ್ರೆಸ್ ಪರ ಪ್ರಚಾರಕ್ಕೆ ಒಪ್ಪಿರಲಿಲ್ವಂತೆ ಅಲ್ಲು ಅರ್ಜುನ್, ಕಾಂಗ್ರೆಸ್ ರೇವಂತ್ ರೆಡ್ಡಿ. ನೋಡಿ, ಮೊದಲು ಅಖಿಲಾಂಧ್ರ ಇತ್ತಲ್ಲ, ಆ ಇಡೀ ಆಂಧ್ರ ಪ್ರದೇಶ ಇದ್ದಾಗ ಒಂದು ಕಡೆ ಚಂದ್ರಬಾಬು ನಾಯ್ಡು, ಮತ್ತೊಂದು ಕಡೆ ನಿಮಗೆ ರಾಜಶೇಖರ್ ರೆಡ್ಡಿ ಇವರಿದ್ದರು. ರಾಜಶೇಖರ್ ರೆಡ್ಡಿ ಅವರ ಮಗ YSR ಬೇರೆ ಪಾರ್ಟಿ ಕಟ್ತಾರೆ. ಆಮೇಲೆ ಅಲ್ಲಿ ಕಾಂಗ್ರೆಸ್ ದೊಡ್ಡ ಮಟ್ಟದಲ್ಲಿ ಇರೋದಿಲ್ಲ. ನಿಮಗೆ ಗೊತ್ತಿರುವ ಹಾಗೆ TDP ತೆಲುಗು ದೇಶಂ ಪಾರ್ಟಿ. ಅಲ್ಲಿ ಏನಾಗುತ್ತೆ, ಚಿರಂಜೀವಿ ಅವರ ತಮ್ಮ ಉಪಮುಖ್ಯಮಂತ್ರಿ ಕೂಡ ಆಗ್ತಾರೆ, ಬೇರೆ ವಿಚಾರ. ಇಲ್ಲಿ ಕಾಂಗ್ರೆಸ್ ಪರ ಪ್ರಚಾರ ಮಾಡಲಿಕ್ಕೆ ಕೇಳ್ತಾರಂತೆ. ಅಲ್ಲು ಅರ್ಜುನ್ ವಿರುದ್ಧ ಪ್ರಚಾರ ಮಾಡಲಿಲ್ಲ, ಆದರೆ YSR ರಾಜಶೇಖರ ರೆಡ್ಡಿ ಪಾರ್ಟಿ ಪರ ಪ್ರಚಾರ ಮಾಡಿದರು. ಅಲ್ಲು ಅರ್ಜುನ್ ವಿರುದ್ಧ ದ್ವೇಷ ಸಾಧಿಸ್ತಾ ಇದೆಯಾ ಕಾಂಗ್ರೆಸ್ ಪಾಲಿಗೆ ಟಾರ್ಗೆಟ್ ಆದ್ರ ಅನ್ನುವಂಥ ಪ್ರಶ್ನೆಗಳು ಈಗ ಉದ್ಭವ ಆಗ್ತಾ ಇದೆ ನಮಗೆ. ಪುಷ್ಪ 2 ಸಿನಿಮಾಗೆ ಆರಂಭದಲ್ಲೇ ವಿಘ್ನಗಳು ಎದುರಾಗಿತ್ತು. ನಿಮ್ಗೆ ಗೊತ್ತಿರ್ಬೋದು, ಪ್ರೆಸ್ ಮೀಟಲ್ಲಿ ರೇವಂತ್ ರೆಡ್ಡಿ ಅವರ ಹೆಸರನ್ನು ತಗೊಳ್ಳೋದಿಲ್ಲ. ಸರ್ಕಾರಕ್ಕೆ ಥ್ಯಾಂಕ್ಸ್ ಹೇಳ್ತಾರೆ, ಮತ್ತೊಂದು ಹೇಳ್ತಾ ಇರಬೇಕಾದ್ರೆ ನಿಲ್ಲಿಸ್ಬಿಟ್ಟು ನೀರು ಕುಡಿತಾರೆ. ನಾನು ಎಲ್ಲಿ ನಿಲ್ಲಿಸಿದ್ದೀನಿ ಅಲ್ಲಿಂದ ಶುರು ಮಾಡ್ತೀನಿ ಅಂದ್ಬಿಟ್ಟು ಕೊನೆಗೆ ಮನಸ್ಸಿನಿಂದ ಅವರು ರೇವಂತ್ ರೆಡ್ಡಿ ಹೆಸರನ್ನೇ ಹೇಳ್ತಾರೆ. ನಟ ಅಲ್ಲು ಅರ್ಜುನ್ಗೆ 4 ವಾರ ಬೇಲ್ ನೀಡಿದ ಹೈಕೋರ್ಟ್. ಮೊದಲಿಗೆ ಅವರನ್ನು ಬೆಳಿಗ್ಗೆ ಅರೆಸ್ಟ್ ಮಾಡಲಾಗುತ್ತೆ, ಕೋರ್ಟ್ ಮುಂದೆ ಹಾಜರುಪಡಿಸಲಾಗುತ್ತೆ. ಕೋರ್ಟ್ 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ನೀಡುತ್ತೆ, ಹೈಕೋರ್ಟ್ಗೆ ಹೋಗುತ್ತೆ. ಹೈಕೋರ್ಟ್ 4 ವಾರಗಳ ಬೇಲ್ ನೀಡುತ್ತೆ. ಅಲ್ಲು ಅರ್ಜುನ್ ಜನವರಿ 21ರವರೆಗೆ ಜಾಮೀನು ಇದೆ ಈಗ. ಆದರೆ ಜಾಮೀನು ರದ್ದುಗೊಳಿಸುವಂತೆ ಹೈಕೋರ್ಟ್ಗೆ ಈಗ ಅರ್ಜಿ ಸಲ್ಲಿಸ್ತಾ ಇದ್ದಾರೆ. ನೋಡಿ ಮತ್ತೊಮ್ಮೆ,
ಆದರೆ ಜಾಮೀನು ರದ್ದುಗೊಳಿಸುವಂತೆ ಹೈಕೋರ್ಟ್ಗೆ ಅರ್ಜಿ ಆಗಿದೆ. ಬೇಲ್ ಸಿಕ್ಕಿದ ನಂತರ ಯಾವುದೇ ಪ್ರತಿಕ್ರಿಯೆ ನೀಡಬಾರದು. ಆದರೆ ಅಲ್ಲು ಅರ್ಜುನ್ ಪ್ರತಿಕ್ರಿಯೆ ನೀಡಿದ್ದಾರೆ, ನೀಡದಂತೆ ನಿಯಮ ಇದೆ. ನೋಡಿ ಪತ್ರಿಸಿ ಹಿಡ್ಕೊಂಬಿಡಿ. ಆಮೇಲೆ ಅಲ್ಲು ಅರ್ಜುನ್ ಪ್ರೆಸ್ ಮೀಟ್ ನಡೆಸಿದ್ರು, ಇಲ್ಲಿ ತಪ್ಪಾಗಿದೆ. ಈ ನಡುವೆ ಅಲ್ಲು ಬಗ್ಗೆ ಸಿಎಂ ರೇವಂತ್ ರೆಡ್ಡಿ ಕೂಡ ಮಾತನಾಡಿದ್ದಾರೆ. ಇವಿಷ್ಟು. ಓಕೆ, ಈ ನಡುವೆ ಮತ್ತೊಂದು ನೋಟಿಸ್ ಕೊಟ್ಟಿದ್ದಾರೆ ಅಲ್ಲು ಅರ್ಜುನ್ಗೆ. ಸೊ ಅದು ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಯಾಕೆ ಇಷ್ಟೆಲ್ಲ ಗಲಾಟೆ ಆಯಿತು? ಆರಂಭದಲ್ಲಿ ನಾವೇನು ಹೇಳಿದ್ವಿ, 6 ದಿನಗಳಲ್ಲಿ 1200 ಕೋಟಿ ಬಾಚಿತ್ತು. ಒಂದು ವಾರದಲ್ಲಿ 1200 ಕೋಟಿ. ಹಿಂದಿ ಇಂಡಸ್ಟ್ರಿಯಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ದುಡ್ಡನ್ನು ಬಾಚಿತ್ತು. ಸೊ ಹಾಗಿರುವಾಗ ಅದು ಭಾಳ ಇಂಪಾರ್ಟೆಂಟ್ ಆಗಿರ್ಬೋದು ಅಂತ ನಾವು ಅಂದ್ಕೊಂಡಿದ್ವಿ. ಸೊ ಇದು ಈಗ ಇವರು ಹೇಳ್ತಾ ಇದ್ದಾರೆ ಅದಲ್ಲ. ತೆಲಂಗಾಣದಲ್ಲಿ ಕಾಂಗ್ರೆಸ್ ಮತ್ತು ಅಲ್ಲು ಅರ್ಜುನ್ ಫೈಟ್ ಯಾಕೆ ಆಗ್ತಾ ಇದೆ ಅಂತ ವೆರಿ ಇಂಪಾರ್ಟೆಂಟ್ ಒಂದು ಪಾಯಿಂಟ್ ಅದು. ಯಾಕಂದರೆ ನೀವು ಗಮನಿಸಿ, ಕಾಂಗ್ರೆಸ್ ಪರ ಪ್ರಚಾರಕ್ಕೆ ಒಪ್ಪಿರಲಿಲ್ವಂತೆ ಅಲ್ಲು ಅರ್ಜುನ್, ಕಾಂಗ್ರೆಸ್ ರೇವಂತ್ ರೆಡ್ಡಿ. ನೋಡಿ, ಮೊದಲು ಅಖಿಲಾಂಧ್ರ ಇತ್ತಲ್ಲ, ಆ ಇಡೀ ಆಂಧ್ರ ಪ್ರದೇಶ ಇದ್ದಾಗ ಒಂದು ಕಡೆ ಚಂದ್ರಬಾಬು ನಾಯ್ಡು, ಮತ್ತೊಂದು ಕಡೆ ನಿಮಗೆ ರಾಜಶೇಖರ್ ರೆಡ್ಡಿ ಇವರಿದ್ದರು. ರಾಜಶೇಖರ್ ರೆಡ್ಡಿ ಅವರ ಮಗ YSR ಬೇರೆ ಪಾರ್ಟಿ ಕಟ್ತಾರೆ. ಆಮೇಲೆ ಅಲ್ಲಿ ಕಾಂಗ್ರೆಸ್ ದೊಡ್ಡ ಮಟ್ಟದಲ್ಲಿ ಇರೋದಿಲ್ಲ. ನಿಮಗೆ ಗೊತ್ತಿರುವ ಹಾಗೆ TDP ತೆಲುಗು ದೇಶಂ ಪಾರ್ಟಿ. ಅಲ್ಲಿ ಏನಾಗುತ್ತೆ, ಚಿರಂಜೀವಿ ಅವರ ತಮ್ಮ ಉಪಮುಖ್ಯಮಂತ್ರಿ ಕೂಡ ಆಗ್ತಾರೆ, ಬೇರೆ ವಿಚಾರ. ಇಲ್ಲಿ ಕಾಂಗ್ರೆಸ್ ಪರ ಪ್ರಚಾರ ಮಾಡಲಿಕ್ಕೆ ಕೇಳ್ತಾರಂತೆ. ಅಲ್ಲು ಅರ್ಜುನ್ ವಿರುದ್ಧ ಪ್ರಚಾರ ಮಾಡಲಿಲ್ಲ, ಆದರೆ YSR ರಾಜಶೇಖರ ರೆಡ್ಡಿ ಪಾರ್ಟಿ ಪರ ಪ್ರಚಾರ ಮಾಡಿದರು. ಅಲ್ಲು ಅರ್ಜುನ್ ವಿರುದ್ಧ ದ್ವೇಷ ಸಾಧಿಸ್ತಾ ಇದೆಯಾ ಕಾಂಗ್ರೆಸ್ ಪಾಲಿಗೆ ಟಾರ್ಗೆಟ್ ಆದ್ರ ಅನ್ನುವಂಥ ಪ್ರಶ್ನೆಗಳು ಈಗ ಉದ್ಭವ ಆಗ್ತಾ ಇದೆ ನಮಗೆ. ಪುಷ್ಪ 2 ಸಿನಿಮಾಗೆ ಆರಂಭದಲ್ಲೇ ವಿಘ್ನಗಳು ಎದುರಾಗಿತ್ತು. ನಿಮ್ಗೆ ಗೊತ್ತಿರ್ಬೋದು, ಪ್ರೆಸ್ ಮೀಟಲ್ಲಿ ರೇವಂತ್ ರೆಡ್ಡಿ ಅವರ ಹೆಸರನ್ನು ತಗೊಳ್ಳೋದಿಲ್ಲ. ಸರ್ಕಾರಕ್ಕೆ ಥ್ಯಾಂಕ್ಸ್ ಹೇಳ್ತಾರೆ, ಮತ್ತೊಂದು ಹೇಳ್ತಾ ಇರಬೇಕಾದ್ರೆ ನಿಲ್ಲಿಸ್ಬಿಟ್ಟು ನೀರು ಕುಡಿತಾರೆ. ನಾನು ಎಲ್ಲಿ ನಿಲ್ಲಿಸಿದ್ದೀನಿ ಅಲ್ಲಿಂದ ಶುರು ಮಾಡ್ತೀನಿ ಅಂದ್ಬಿಟ್ಟು ಕೊನೆಗೆ ಮನಸ್ಸಿನಿಂದ ಅವರು ರೇವಂತ್ ರೆಡ್ಡಿ ಹೆಸರನ್ನೇ ಹೇಳ್ತಾರೆ. ನಟ ಅಲ್ಲು ಅರ್ಜುನ್ಗೆ 4 ವಾರ ಬೇಲ್ ನೀಡಿದ ಹೈಕೋರ್ಟ್. ಮೊದಲಿಗೆ ಅವರನ್ನು ಬೆಳಿಗ್ಗೆ ಅರೆಸ್ಟ್ ಮಾಡಲಾಗುತ್ತೆ, ಕೋರ್ಟ್ ಮುಂದೆ ಹಾಜರುಪಡಿಸಲಾಗುತ್ತೆ. ಕೋರ್ಟ್ 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ನೀಡುತ್ತೆ, ಹೈಕೋರ್ಟ್ಗೆ ಹೋಗುತ್ತೆ. ಹೈಕೋರ್ಟ್ 4 ವಾರಗಳ ಬೇಲ್ ನೀಡುತ್ತೆ. ಅಲ್ಲು ಅರ್ಜುನ್ ಜನವರಿ 21ರವರೆಗೆ ಜಾಮೀನು ಇದೆ ಈಗ. ಆದರೆ ಜಾಮೀನು ರದ್ದುಗೊಳಿಸುವಂತೆ ಹೈಕೋರ್ಟ್ಗೆ ಈಗ ಅರ್ಜಿ ಸಲ್ಲಿಸ್ತಾ ಇದ್ದಾರೆ. ನೋಡಿ ಮತ್ತೊಮ್ಮೆ, ಆದರೆ ಜಾಮೀನು ರದ್ದುಗೊಳಿಸುವಂತೆ ಹೈಕೋರ್ಟ್ಗೆ ಅರ್ಜಿ ಆಗಿದೆ. ಬೇಲ್ ಸಿಕ್ಕಿದ ನಂತರ ಯಾವುದೇ ಪ್ರತಿಕ್ರಿಯೆ ನೀಡಬಾರದು. ಆದರೆ ಅಲ್ಲು ಅರ್ಜುನ್ ಪ್ರತಿಕ್ರಿಯೆ ನೀಡಿದ್ದಾರೆ, ನೀಡದಂತೆ ನಿಯಮ ಇದೆ. ನೋಡಿ ಪತ್ರಿಸಿ ಹಿಡ್ಕೊಂಬಿಡಿ. ಆಮೇಲೆ ಅಲ್ಲು ಅರ್ಜುನ್ ಪ್ರೆಸ್ ಮೀಟ್ ನಡೆಸಿದ್ರು, ಇಲ್ಲಿ ತಪ್ಪಾಗಿದೆ. ಈ ನಡುವೆ ಅಲ್ಲು ಬಗ್ಗೆ ಸಿಎಂ ರೇವಂತ್ ರೆಡ್ಡಿ ಕೂಡ ಮಾತನಾಡಿದ್ದಾರೆ. ಇವಿಷ್ಟು. ಇದು ನಿಮಗೆಲ್ಲ ಮೊದಲೇ ಗೊತ್ತಿರುವ ಹಾಗೆ ತೆಲಂಗಾಣದಲ್ಲಿ ನಡೆದಿದ್ದ ಪುಷ್ಪ 2 ಸಿನಿಮಾ ವೇಳೆ ಕಾಲ್ ತುಳಿತ ಕೇಸ್. ಈ ಪ್ರಕರಣದಿಂದ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ವರ್ಸಸ್ ಅಲ್ಲು ಅರ್ಜುನ್ ಅನ್ನುವ ಹಾಗಾಗಿದೆ. ಇಬ್ಬರ ಮಧ್ಯೆ ಟಾಕ್ ಫೈಟ್ ಕೂಡ ಜೋರಾಗಿದೆ. ಈಗಾಗಲೇ ಇದೇ ಕೇಸ್ನಲ್ಲಿ ಅರೆಸ್ಟ್ ಆಗಿ ಬಂದಿರುವ ಅಲ್ಲು ಅರ್ಜುನ್ ವಿರುದ್ಧ ರೇವಂತ್ ರೆಡ್ಡಿ ವಾಗ್ದಾಳಿ ನಡೆಸುತ್ತಿದ್ದಾರೆ. ಇದರ ಮಧ್ಯೆ ಹೈದರಾಬಾದ್ನಲ್ಲಿ ಡಿಜಿಪಿ ಜಿತೇಂದರ್ ಡಿಸೆಂಬರ್ 4ರಂದು ಸಂಧ್ಯಾ ಥಿಯೇಟರ್ನಲ್ಲಿ ನಡೆದಿದ್ದ ಕಾಲ್ತುಳಿತದ ಸಿಸಿಟಿವಿ ದೃಶ್ಯಾವಳಿಗಳನ್ನ ರಿಲೀಸ್ ಮಾಡಿದ್ದಾರೆ. ಈ ವೇಳೆ ಮಾತನಾಡಿದ ಜಿತೇಂದರ್, ಅಲ್ಲು ಅರ್ಜುನ್ ಮೇಲೆ ವೈಯಕ್ತಿಕ ದ್ವೇಷವಿಲ್ಲ, ಜನರ ಸುರಕ್ಷತೆಯೇ ನಮಗೆ ಮುಖ್ಯ. ಅಂದಿನ ಘಟನೆಗೆ ಅಲ್ಲು ಅರ್ಜುನ್ ಕಾರಣ ಎಂದು ಹೇಳಿದ್ದಾರೆ.